ನಮಸ್ಕಾರಗಳು ಆತ್ಮೀಯ ಗೆಳೆಯರೇ. ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ ದಿವ್ಯಾರೂಪ ಚಾನಲಿಂದ. ನಿಮ್ಮೊಂದಿಗೆ ಮಾತನಾಡಿ ಭಾಳ ದಿನಗಳಾಗಿದ್ದವು. ನಾನಾ ರೀತಿಯ ಕೆಲಸ ಕಾರ್ಯಗಳ ಒತ್ತಡಗಳ ನಡುವೆ ನಿಮ್ಮೊಂದಿಗೆ ನಾನು ಮಾತನಾಡುವ ಸಂದರ್ಭ ಬಂದಿರಲಿಲ್ಲ. ವ್ಯಕ್ತಿತ್ವ ವಿಕಾಸನದ ವಿಚಾರಗಳು ಮತ್ತು ಇನ್ನಿತರ ವಿಚಾರಗಳ ಕುರಿತು ಆಗಾಗ ನಾವು ಮಾತನಾಡುವ ಸಂದರ್ಭಗಳು ಮತ್ತೆ ಬಂದಿದೆ. ಈಗ ನನ್ನ ಇತ್ತೀಚೆಗೆ ಹಲವಾರು ಜನ ಸ್ನೇಹಿತರು ಕೇಳ್ತಾ ಇದ್ದಾರೆ, ಏನಂತಂದರೆ ವಿಮಾನ ದುರಂತ ತಮಗೆಲ್ಲ ಗೊತ್ತಿದೆ. ಮೊದಲು ಪಾಪ ಅಲ್ಲಿ ಮಡಿದವರಿಗೆಲ್ಲ ಅವರ ಆತ್ಮಕ್ಕೆಲ್ಲ ಶಾಂತಿ ಸಿಗಲಿ ಅಂತ ನಾವು ಮನದಾಳದಿಂದ ಪ್ರಾರ್ಥನೆ ಸಲ್ಲಿಸ್ತೀನಿ. ಹಾಗೆಯೇ ವಿಮಾನ ಬಿದ್ದ ಸ್ಥಳ ಅಲ್ಲಿ ಮೃತರಾದವ್ರಿಗೆ ಎಲ್ಲರ ಆತ್ಮಕ್ಕೂ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಸಲ್ಲಿಸ್ತೀನಿ. ಕೆಲವು ಸ್ನೇಹಿತರು ನನ್ನನ್ನು ಕೇಳಿದ್ರು, ವಿಮಾನ ದುರಂತ ಆಗುತ್ತೆ ಅನ್ನೋ ಸನ್ನಿವೇಶದಲ್ಲಿ ಅಲ್ಲಿನ ಪ್ರಯಾಣಿಕರಿಗೆ ಆ ಕ್ಷಣಗಳಲ್ಲಿ ಜೀವನದ ಬಗ್ಗೆ ಏನು ಅನಿಸಿರುತ್ತೆ ಅಂತ. ಆಗ ನಾನು ಹೇಳಿದೆ, ನೆಪೋಲಿಯನ್ ಹಿಲ್ ಮತ್ತು ರಾಬಿನ್ ಶರ್ಮಾ ಇಂಥ ಮಹಾನ್ ಲೇಖಕರು ತಮ್ಮ ಕಲ್ಪನಾ ಲೋಕದಲ್ಲಿ ಕೆಲವು ಇಂಥ ಸನ್ನಿವೇಶಗಳನ್ನು ವಿವರಿಸುವಾಗ ಹೇಳ್ತಾರೆ. ಮತ್ತು ಅನೇಕ ಜ್ಞಾನಿಗಳು ಹೇಳ್ತಾರೆ, ಮನುಷ್ಯ ತನ್ನ ಮರಣ ಸಮೀಪಿಸ್ತಿದೆ ಅಂದಾಗ ಅವನಿಗೆ ಅವನ ಆಸ್ತಿ ಅಂತಸ್ತುಗಳು, ಅವನ ಹೆಸರು ಕೀರ್ತಿ ಪ್ರತಿಷ್ಠೆಗಳು ನೆನಪಿಗೆ ಬರಲ್ವಂತೆ. ಅವನು ಅತ್ಯಂತ ಪ್ರೀತಿಸುವ ಜನ, ಅವನು ಯಾರನ್ನು ಅತಿಯಾಗಿ ಆತ್ಮೀಯತೆಯಿಂದ ಇರ್ತಾರೆ ಅಂಥ ಜನಗಳು ನಮ್ಮ ಹತ್ರ ಇರಬೇಕು, ಮತ್ತು ಅವ್ರಿಗೋಸ್ಕರ ಇನ್ನಷ್ಟು ದಿನ ಬದುಕಬೇಕಾಗಿತ್ತು ಅಂತ ಭಾಳ ನೋವಾಗುತ್ತಂತೆ. ಆ ಸಂದರ್ಭ ಈ ಥರ ಅವರ ಯೋಚನೆಗಳಿರ್ಬೋದು ಅಂತ ಹೇಳಿದೆ. ಬಹುತೇಕರು ಒಪ್ಕೊಂಡ್ರು. ಜೊತೆಗೆ ನೋಡಿ, ಇದ್ದಕ್ಕಿದ್ದಾಗಲೇ ಜೀವನ ಎಂಥ ತಿರುವುಗಳನ್ನ ತಗೊಂಡ್ಬಿಡುತ್ತೆ. ಅವರು ಎಲ್ಲ ಯಶಸ್ವಿ ಮನುಷ್ಯರೇ ಆಗಿರ್ತಾರೆ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಪ್ರಯಾಣ ಬೆಳೆಸೋಂಥವ್ರು, ಅದು ಎಜುಕೇಷನ್ ಪರ್ಪಸ್ ಇರಲಿ, ಬಿಸ್ನೆಸ್ ಪರ್ಪಸ್ ಇರಲಿ, ಒಂದು ಹಂತಕ್ಕೆ ಬೆಳೆದಿರ್ತಾರೆ, ಆರ್ಥಿಕವಾಗಿ ಬಲಾಢ್ಯತೆಯನ್ನು ಹೊಂದಿರ್ತಾರೆ, ಸ್ಥಾನಮಾನಗಳನ್ನು ಗಳಿಸಿರ್ತಾರೆ. ಆದರೂ ಕೂಡ ಲೈಫು ಇದ್ದಕ್ಕಿದ್ದಾಗಲೇ ಕೊನೆ ಆಗಿಬಿಡುತ್ತೆ. ಅಂಥ ಸಂದರ್ಭಗಳನ್ನ ನಾವು ಜೀವನನ ಯಾವ ಥರ ರೂಪಿಸ್ಕೋಬೋದು ಅದನ್ನು ವಿಮರ್ಶೆ ಮಾಡಿದಾಗ ನಮ್ಮ ಹೋಗ್ ಮ್ಯಾಂಡಿನೋ ಅನ್ನೋ ಲೇಖಕ ಒಂದು ಕಡೆ ಹೇಳ್ತಾನೆ, ನಮ್ಮ ಪ್ರತಿದಿನದ ಜೀವನ ಕಡೆಯ ದಿನ ಅಂತ ತಿಳ್ಕೊಬೇಕಂತ. ಇವತ್ತು ನನ್ನ ಜೀವನದ ಕಡೆಯ ದಿನ ಆಗಿದ್ದರೆ ನಾನು ಏನು ಮಾಡ್ತಾಯಿದ್ದೆ, ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಿದ್ದೆ, ಎಷ್ಟು ಪ್ರಾಮುಖ್ಯವಾದ ವಿಚಾರಗಳಿಗೆ ನಾನು ಗಮನ ಕೊಡ್ತಾಯಿದ್ದೆ, ಅದನ್ನೆಲ್ಲ ಮಾಡಬೇಕಂತ. ಯಾವತ್ತಾರು ಒಂದು ದಿನ ಲೈಫು ಕೊನೆ ಆಗ್ಬೋದು, ಆದರೆ ಅದನ್ನು ಸಮರ್ಥವಾಗಿ ಪ್ರತಿ ದಿನವೂ ಕೊನೆಯ ದಿನ ಅಂತ ಒಂದು ಕಲ್ಪನೆ ಮಾಡಿಕೊಂಡು ನಾವು ಆದ್ಯತೆಯ ಮೇರೆಗೆ ಕೆಲಸ ಮಾಡಬೇಕು. ಸಮಾಜಮುಖಿಯಾಗಿ ಆತ್ಮತೃಪ್ತಿಯಾಗಿ ಕೆಲಸ ಮಾಡಬೇಕು. ಯಾವಾಗ ನಾವು ಅಂತರಂಗದ ಸಂತೋಷಕ್ಕೋಸ್ಕರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವೋ ಆವಾಗ ನಮ್ಗೆ ಗೊತ್ತಿಲ್ಲದೆ ಅನೇಕ ಶಕ್ತಿಗಳು ಬರ್ತವೆ. ಮುಂದೆ ಜೀವನ ಏನೇ ಬರಲಿ, ಹೆಂಗಂತ ನೆಗೆಟಿವ್ ಥಿಂಕಿಂಗ್ ಮಾಡಬೇಕಂತಲ್ಲ, ಆದರೂ ಕೂಡ ಒಂದೊಂದು ದಿನವೂ ಕೂಡ ಅಮೂಲ್ಯ ಅನ್ನೋ ಚಿಂತನೆ ಒಳ್ಳೆಯದೇ ಗೆಳೆಯರೆ. ಆ ದೃಷ್ಟಿಯಿಂದ ನಮ್ಮ ಜೀವನ ಯಾವುದೇ ಘಟ್ಟದಲ್ಲಿದ್ದರೂ ನಾನು ಹಿಂದೆ ಹೇಳ್ದಂಗೆ ಪ್ರತಿ ದಿನವನ್ನು ಸವಾಲಾಗಿ ಎಲ್ಲವೂ ಇದೆ ಅಂತ ನಮಗೆ ಸ್ವೀಕರಿಸ್ಕೊಂಡು ಅತ್ಯಂತ ಪ್ರಮುಖವಾದ ದಿನ ಆಸ್ತಿ ಥರ ಟ್ರೀಟ್ ಮಾಡಬೇಕು. ಯಾಕೆಂದರೆ ನಮಗೆ ಎಲ್ಲ ಬರ್ಬೋದು, ಆದರೆ ಕಾಲ ಸಿಗಲ್ಲ ಕೆಲವು ವೇಳೆ. ಅದಕ್ಕೆ ಹೇಳ್ತಾರೆ, ಒಂದು ಕಾಲವು ನಿಲ್ಲದು ಓಡುತ್ತಲಿರುವುದು ಕದಡುತ್ತಾ ಮನವ ಕಲಕುತ್ತಾ ಶಾಂತಿ ಅಂತ ಒಬ್ಬ ಕವಿ ಬರೀತಾರೆ. ನಮ್ಮ ಮನಸ್ಸನ್ನು ಶಾಂತಿಯನ್ನು ಕದಡ್ತಾ ಹಗಲು ರಾತ್ರಿಗಳೆಂಬ ರೆಕ್ಕೆಗಳೊಡನೆ ಕಾಲದ ಪಕ್ಷಿ ಸದಾ ಆರ್ತನೇ ಇರುತ್ತೆ, ನಮ್ಗೆ ಕಾಯಲ್ಲ. ಆ ಕಾಲಕ್ಕೆ ನಾವು ಜೀವ ತುಂಬಿಕೊಳ್ಳೋ ಪ್ರಯತ್ನ ಮಾಡಬೇಕು. ನಮ್ಮ ಏನೇ ಸವಾಲುಗಳ ನಡುವೆ ಜೀವನವನ್ನು ಸಂತಸಭರಿತವಾಗಿ ಸಾರ್ಥಕತೆಯಿಂದ ಕಳೆಯುವ ಪ್ರಯತ್ನ ಮಾಡಬೇಕು.
ಆ ನಿಟ್ಟಿನಲ್ಲಿ ಇತ್ತೀಚೆಗೂ ಕೂಡ ನಮ್ಮ ಕೆಲಸಗಳ ಸಾಗಿದೆ ಗೆಳೆಯರೆ. ನನ್ನ ಸಾಹಿತ್ಯದ ಕೆಲಸಗಳು ಸಾಗಿದೆ. ದಿನನಿತ್ಯ ಇನ್ನು ಮುಂದೆ ಸಾಧ್ಯ ಆದರೆ ಮಧ್ಯ ಆ ವಿಚಾರಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತೀನಿ. ನನಗೂ ಸಂತೋಷದ ವಿಚಾರ ಅಂದರೆ ಇತ್ತೀಚೆಗೆ ಬೆಂಗಳೂರಿನ ಪ್ರೆಸ್ ಕ್ಲಬ್ ಕೌನ್ಸಿಲ್ನವರು ನನ್ನ ಸಾಹಿತ್ಯದ ಕೆಲಸಗಳನ್ನ ಗುರುತಿಸಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅದು ಕೂಡ ನನ್ನ ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ನನ್ನ ಪ್ರಾಮಾಣಿಕವಾದ ಸಾಹಿತ್ಯದ ಕೆಲಸಗಳಿಗೆ ಅದೊಂಥರ ಪ್ರೇರಣೆ ಕೊಟ್ಟಂಗಾಗಿದೆ. ಆ ನಿಟ್ಟಿನಲ್ಲಿ ನನ್ನ ಕೆಲಸ ಕಾರ್ಯಗಳು ಮುಂದುವರಿತೇವೆ ಅಂತೇಳಿ ನಿಮ್ಮೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೆಳೆಯರೆ. ನಿಮ್ಮ ಜೀವನವನ್ನು ಸದಾ ಸಂತಸಗೊಳಿಸುತ್ತಾ ನಿಮ್ಮ ಅನಿಸಿಕೆಗಳು ಹೆಂಗಿರುತ್ತೆ ಚಿಂತನೆ ಮಾಡಿ, ನಿಮಗೆ ಸರಿಯಾದದ್ದನ್ನು ಅನಿಸೋದನ್ನು ನಿಮ್ಮ ಆತ್ಮ ಒಪ್ಪುವಂಥ ಕೆಲಸಗಳನ್ನು ಮಾಡಿದ್ರೆ ಅದೊಂದು ಆತ್ಮಬಲ ತಂದುಕೊಡುತ್ತೆ ಅಂತ. ಆ ಕೆಲಸಗಳನ್ನ ತಾವು ಮಾಡ್ತಾಯಿರಿ. ಮತ್ತೆ ಸಿಗೋಣ ಅಂತ ಹೇಳ್ತಾ ನಿಮಗೆಲ್ಲ ನಾನು ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ಗೆಳೆಯರೆ. ಮತ್ತೆ ಸಿಗೋಣ.